ಹಲೋ ಗೈಸ್, ಇವತ್ತು ನಾವು ತಿಂಡಿ ಎಲ್ಲ ತಿಂದ್ಕೊಂಡು ನಮ್ಮ ಪಾಪುಗೆ ಸ್ಕೂಲ್ ಅಡ್ಮಿಷನ್ಗೆ ಅಂತ ಹೋಗ್ತಾ ಇದ್ವು. ಮೊದಲು ಬೇರೆ ಸ್ಕೂಲಲ್ಲಿ ಹೋಗ್ತಾ ಇದ್ಲು. ಇವಾಗ ಅದು ಬೇಡ ಅಂದ್ಬಿಟ್ಟು ಬೇರೆ ಕಡೆ ಜಾಯಿನ್ ಮಾಡಿಸ್ತು. ಅಲ್ಲಿಗೆ ಹೋದಾಗ ರೀಸೆಂಟ್ ಫೋಟೋ ಬೇಕು ಅಂತ ಅಂದರು ಅಂದ್ಬಿಟ್ಟು ಅವನದವೇ ಹಾಗೆ ಅವಳಿಗೆ ಫೋಟೋ ತೆಗೆಸ್ಕೊಂಡು ಹೋದೋ. ನನ್ನ ಮಗಳು ತುಂಬ ದಿನದಿಂದ ಮನೇಲಿ ಇದ್ದಿದ್ದಕ್ಕೆ ಸ್ಕೂಲಿಗೆ ಹೋಗ್ಬೇಕಮ್ಮ, ಸ್ಕೂಲಿಗೆ ಹೋಗಬೇಕು ಅಂತ ಹಠ ಮಾಡ್ತಾ ಇದ್ಲು. ಸೊ ಫುಲ್ ಹ್ಯಾಪಿ ಆಗಿದ್ಲು ಅವತ್ತು ನಾವು ಕರ್ಕೊಂಡು ಹೋದಾಗ. ಅವರು 9:30 ಒಳಗಡೆ ಅಷ್ಟರೊಳಗೆಲ್ಲ ಬನ್ನಿ ಅಡ್ಮಿಷನ್ಗೆ ಅಂತ ಹೇಳಿದರು. ಬಟ್ ಇವಳು ತಿಂಡಿ ತಿಂದು ರೆಡಿ ಮಾಡೋದೇ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಒಂದು 11:30 ಏನೋ ಆಗಿತ್ತು ನಾವು ಹೋದಾಗ. ಸೊ ಅಡ್ಮಿಷನ್ ಮಾಡಿಸೋದಕ್ಕೆ ಅಂತಲೇ ತುಂಬ ಜನ ಬಂದಿದ್ದರು. ಅಡ್ಮಿಷನ್ಗೆ ತುಂಬ ಜನ ಬಂದಿರೋದ್ರಿಂದ ಸ್ವಲ್ಪ ಲೇಟೇ ಆಗೋಯ್ತು. ನಾವು ಹೋಗಿದ್ದೇ ಲೇಟ್ ಆಗಿರೋದ್ರಿಂದ ಮಧ್ಯಾಹ್ನ ಆಗೋಯ್ತು ನಾವು ಮನೆಗೆ ಬರೋಷ್ಟರೊಳಗೆ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗು ಗ್ರಾಸರೀಸ್ ತೊಗೋಬೇಕಾಯಿತು. ಹಾಗೆ ಮತ್ತೆ ರೆಡಿಯಾಗಿ ಗ್ರಾಸರೀಸ್ ತರೋಕ್ಕೆ ಅಂತ ಹೋದೋ. ನನ್ನ ಮಗಳಂತೂ ಇನ್ನೂ ಚಿಕ್ಕ ಪಾಪು ಥರ ಒಳಗಡೆ ಕೂರ್ಸಮ್ಮ ಅಂದ್ಬಿಟ್ಟು ಒಳಗಡೆ ಕೂತ್ಕೊಂಡು ಬರೋಳು. ಹಂಗೂ ಒಂದೊಂದ್ಸಲ ಬೈದರೆ ಸ್ವಲ್ಪ ದೂರ ನಡೆಯೋಳು, ಆಮೇಲೆ ಮತ್ತೆ ಕೂತ್ಕೊತಿದ್ಲು. ಅವರಪ್ಪ ಒಂದು ಸ್ವಲ್ಪ ಮುದ್ದು ಜಾಸ್ತಿ, ಹಾಗಾಗಿ ಅವರಪ್ಪ ಕೂರಿಸ್ಕೊಂಡ್ಬಿಡ್ತಿದ್ರು. ನಾನು ಬಿಡ್ತಿರ್ಲಿಲ್ಲ, ಸ್ವಲ್ಪ ವಾಕ್ ಮಾಡಲಿ ಅಂದ್ಬಿಟ್ಟು ನನ್ನ ಜೊತೆನೇ ವಾಕ್ ಮಾಡಿಸ್ತಾ ಇದ್ದೆ. ನಾವು ಆಲ್ಮೋಸ್ಟ್ ಯಾವಾಗ ಬಂದ್ರೂ ಈ ರಿಲಯನ್ಸ್ಗೆ ಬರೋದು. ತುಂಬ ಆಫರ್ಗಳು ಇಟ್ಟಿರ್ತಾರೆ, ನನಗಂತೂ ಬೆಸ್ಟ್ ಅನಿಸುತ್ತೆ. ಸೊ ಹಾಗಾಗಿ ನಾವು ಇಲ್ಲಿಗೇ ಜಾಸ್ತಿ ಬರೋದು ಯಾವಾಗ್ಲೂ. ನಮ್ಮನೆಯವರು ಬಟನ್ ಇಡ್ಲಿ ಇಷ್ಟಪಡ್ತಾರೆ, ಹಾಗಾಗಿ ತೊಗೊಳ್ಳೋಣ ತಗೋ ಅಂತ ಅಂದರು. ಬಟ್ ನೋಡಿದೆ ಒಂದು ಪ್ಲೇಟ್ಗೆ 200 ರೂಪೀಸ್ ಇತ್ತು. ನನಗೇನೋ ವರ್ತ್ ಅನ್ನಿಸ್ಲಿಲ್ಲ, ಫುಲ್ಲು ತೆಳುವಿತ್ತದು. ಸೊ ಬೇಡ ಅಂದ್ಬಿಟ್ಟು ಬಂದೆ. ಲಾಸ್ಟಿಗೆ ನನ್ನ ಮಗಳು ಹಠ ಮಾಡಿ ಇಲ್ಲ ನಾನು ಕೂತ್ಕೊಂಡೇ ಬಿಡ್ತೀನಿ ಅಂದ್ಬಿಟ್ಟು ಅದರೊಳಗಡೆ ಕೂತ್ಕೊಂಡಿದ್ಲು. ಫುಲ್ ಶಾಪಿಂಗ್ ಮುಗಿಯೋ ತನಕನೂ ಲಾಸ್ಟ್ವರೆಗೂ ಅಲ್ಲೇ ಇದ್ಲು. ಇವತ್ತಿನ ವ್ಲಾಗ್ ಕಂಪ್ಲೀಟ್ ಇದಾಗಿತ್ತು ಗೈಸ್. ಬಾಯ್ ಬಾಯ್.